ಕಾಂಗ್ರೆಸ್ ಪಾರ್ಟಿದು ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ, ನಾನು ರಾಜ್ಯಕ್ಕೆ ನಾನು ಈ ಥರ ಅಂತ ಹೇಳಿರ್ತಾರೆ. ಆಮೇಲೆ MLAಗಳು ತೀರ್ಮಾನ ಮಾಡ್ತಾರೆ. ಅದು ಪಾರ್ಟಿದಲ್ಲ, ಅದು ಡೆಮಾಕ್ರಸಿಯಲ್ಲಿ ಅದು ಜನಗಳದು, MLAಗಳದು. ಅದು ಅದರಿಂದ ಇದು ರಾಜ್ಯಕ್ಕೆ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು. ನನಗೇನು ಯಾರಾದರೂ ನನಗೇನು ಇದಿಲ್ಲ. ನಾವು ಇವತ್ತು ಸಿದ್ದರಾಮಯ್ಯನವ್ರು ಇಲ್ಲಿ ನೋಡ್ತಾ ಇದ್ದೀರಿ. ಆದರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಎಂಡ್ ಆಗ್ಬೇಕಲ್ಲ, ಎಂಡ್ ಆಗ್ಬೇಕು. ಏನ್ ಹೇಳ್ತಾ ಇದ್ದಾರೆ ಅಶೋಕಣ್ಣ? ಬರುತ್ತಲ್ಲ, ಮುಖ್ಯಮಂತ್ರಿ ಕೊಟ್ರು, ಒಬ್ರು ಮುಖ್ಯಮಂತ್ರಿನೂ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಇವ್ರು ನಮಗೆ ಪಾಠ ಹೇಳ್ತಾ ಇದಾರ. ಯಡಿಯೂರಪ್ಪ ಸಾಹೇಬರು ಗೊತ್ತಿಲ್ಲ. ಐದು ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ 2 ಅವಧಿನಲ್ಲಿ. ಇವತ್ತು ನಮಗ್ ಪಾಠ ಹೇಳ್ತವ್ರ? ಒಂದೇ ನಿಮಿಷ. ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ, ಅವಾಗ ಜನರಿಗೆ ತೊಂದರೆ ಆಗಿಲ್ಲ, ಅವಾಗ ಆಡಳಿತವಾಗಿ ಇದು ತೊಂದರೆ ಆಗಿಲ್ಲ. ನಮ್ಮ ಪಕ್ಷ ಇದು ಎಲ್ಲರಿಗೂ ಹೊರಗಿಟ್ಟಿ ಅಲ್ಲಿ ನೋಡಿ. ಈಗ ಯಾರು ನಮ್ಮ ಏನಾಗಬೇಕು ರಾಜ್ಯಕ್ಕೆ ಚರ್ಚೆ ಮಾಡ್ಲಿ ಅಧ್ಯಕ್ಷರೇ. ಅಧ್ಯಕ್ಷರು ಯಾರಾಗ್ಬೇಕು, ಅಧ್ಯಕ್ಷರು ಯಾರಾಗ್ಬೇಕು, ಅವ್ರು ಯಾರಾಗ್ಬೇಕು, ಯಾಕೆ ಇವರಿಗೆ ಈಗ DCM ಇಂದ ಯಾಕೆ ತೆಗೆದ್ರು ಅಂತ ಇವರಿಗೆ ಗೊತ್ತಿಲ್ಲ. ಅಶೋಕರಿಗೆ ಅವರ ಮಾತಿನ ಅರ್ಥ ನಾವು ಬದಲಾವಣೆ ಮಾಡ್ತಿದ್ವಿ. ಮಾತಿನ ಮಾಡಿದೀವಿ ಅಂತ ಇಲ್ಲ ಅಧ್ಯಕ್ಷರೇ. ಚರ್ಚೆ ನೀವು ಬದಲಾವಣೆ ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇನ್ನೊಬ್ರು ಹೆಸರು ಮುಖ್ಯಮಂತ್ರಿ, ಮೂರು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಯಾವ ಪಕ್ಷ ಯಾವ ಸರ್ಕಾರದ ಏನು ಪ್ರತಿಕ್ರಿಯೆ? ಕಾಂಗ್ರೆಸ್ ಪಕ್ಷ ಬದುಕಿದೆಯಾ ಅಥವಾ ಸರ್ಕಾರ ಬದುಕಿದೆಯಾ? ಬಿಜೆಪಿ ಸದಸ್ಯ ಬಿಜೆಪಿ ಪ್ರಶ್ನೆ ಮಾಡಬೇಕು, ಚರ್ಚೆ ಆಗ್ಲಿ. ನಮ್ದು ಚರ್ಚೆ ಜಾಗಕ್ಕೆ ಹೋಗಿ ಉನ್ನಾರ DK ಶಿವಕುಮಾರ್ ಅದಕ್ಕೆ ಕೂತ್ಕೊಳ್ಳಿ ಅಧ್ಯಕ್ಷರೇ. ನಮ್ದು ಅಭಿವೃದ್ಧಿ ಉತ್ತರ ಕರ್ನಾಟಕ ಬಿಟ್ರಿ ಮುಖ್ಯಮಂತ್ರಿಗಳಿಗೆ ನಾವಲ್ಲ, ನಿಮ್ಮಲ್ಲಿ ನಿಶ್ಚಯ ಮಾಡಿ ನಿಮ್ಮಲ್ಲಿ ಮಾತಾಡ್ತೀವಿ. ನಾವ್ ಯಾವ ತರ ನಮ್ಮ ಪಾರ್ಟಿ ಅಧ್ಯಕ್ಷ ಅಭಿವೃದ್ಧಿ ಮಾತಾಡ್ರಿ. ಅಧ್ಯಕ್ಷ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ ಸರ್. ಇದಕ್ಕೆ ಟೈಮ್ ಕಳೆದ್ರಲ್ಲಿ ಅವ್ರು ಬಿಜೆಪಿ 3 ಬಾಕ್ಲಾಗೈತಿ. ಅದು ನಮಗೆ ಬುದ್ಧಿ ಹೇಳಕ್ ಬರ್ತಾರೆ. ಚರ್ಚೆಗೆ ಹೇಳಿದ್ದಾರೆ, ಅವ್ರು ಚರ್ಚೆ ಮಾಡ್ಕೊಂಡ್ಲಿ. ನಾವು ಉತ್ತರ ಕೊಡ್ಬೇಕಾದ್ರೆ ಮಾತಾಡಿ. ನೀವು ಮಾತಾಡಿ, ನಾವು ಬೇಡ ಅಂದ್ರೂ ಮಾತಾಡ್ತೀರಾ. ನೀವು ಮಾತಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಎಲ್ಲ ಅದು ಮಾತಾಡಬೇಕು. ಆದ್ರೆ ನಮ್ಮ ಕಳಕಳಿ ಏನು ಅಂತಂದ್ರೆ, ಉತ್ತರ ಕರ್ನಾಟಕ ಚರ್ಚೆ ಆಗ್ತಾ ಇದೆ. ಒಂದು ಸಮರ್ಥ ನಾಯಕತ್ವ ಇದ್ರೆ
ಅದಕ್ಕೆ ಆಯ್ತು, ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಿ, ಕ್ಲಾಸ್ ಮನೆ ಆಗಿದೆ, ಕೂತ್ಕೊಂಡು ನಾಯಕತ್ವ. ಮಾತಾಡಿ. ಅಂದ್ರೆ ನೀವು 5 ಸರಿ ಬದಲಾವಣೆ ಮಾಡಿದ್ರು ಸಮರ್ಥ ನಾಯಕತ್ವ ಇರ್ಲಿಲ್ಲ ಅಂತ ಅರ್ಥ ಮಾಡ್ಕೊಬೇಕಾ ನಾವು? ಆಯ್ತು, ಆ? ಏನ್ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಲಾಜಿಕ್ ಮಾತಾಡ್ಬೋದು, ಹಿಂಗೆಲ್ಲ ನಿನ್ನೆ ನೀವು ಹೇಳಿದ್ದೀರಾ ಆಯ್ತು, ನೀವು ಮಾತಾಡ್ತೀರಿ, ಮಾತಾಡ್ತಾರೆ, ನೀವೇ ಮಾತಾಡ್ತಾರೆ ಇವರು. 5 ಸರಿ ಚೇಂಜ್ ಮಾಡಿ. ಏನ್ ಬೇಕಾದ್ರೂ ಆಲೋಚನೆ ಮಾಡಿ. ಇರ್ಲಿಲ್ಲ. ಆಯ್ತು, ಯಾರ್ಯಾರಿಗೆ ಹೇಗೆ ಬೇಕು ಬಹಳ ಸ್ಪಷ್ಟವಾಗಿ ಹೇಳಬೇಕು. ಅಧ್ಯಕ್ಷರೇ ನೀವು ಆಗತ್ತೆ, ನಿಮ್ಮವ್ರು ಕೂಡ ಆಗಿಲ್ವಾ? ಅಷ್ಟೇ ಮಾತಾಡಿ. ಒಂದ್ ನಿಮಿಷ ಸರ್ ಮಾತಾಡಿ. ಏನಾಗಿದೆ ಕುದಿಯಲಿದೆ? ಈಗ ನಾಯಕತ್ವ ಇದ್ದಿದ್ದಕ್ಕೆ ಬದಲಾವಣೆ ಮಾಡಿದ್ವಿ. ನಾಯಕರ ಸಂಖ್ಯೆ ಜಾಸ್ತಿ ಯಾಕೆ ಏನಾಗಿದೆ? ಖರ್ಗೆ ಅವರ ಗೂಗಲ್ ಕಂಪ್ನಿನೇ ಹೋಯ್ತಲ್ಲ, ಅದಕ್ಕೆಲ್ಲ ಉತ್ತರ ಇಲ್ಲ, ಬರೀ ಇಂಥದ್ದೇ ನೀವು ಮಾತು. ನಿಮ್ಮ ನಾಲ್ಕರ ಕೇಳಿವ್ರೆ ಮತ್ತೆ ಗೂಗಲ್ ಕಂಪ್ನಿ ಹೋದಾಗ ಏನು ಉತ್ತರ ಸತೀಶ್. ಕೊಟ್ಟಿಲ್ಲ ಅದಕ್ಕೆ. ಅಲ್ಲ ಸರ್ ಈಲ್ಡ್ ಆಗ್ಬೇಕು ನಿಮ್ಮ ನಾಲ್ಕರೆಲ್ಲ ಕೇಳಿ. ಆಂಧ್ರಾಗೆಲ್ಲ ಕಂಪ್ನಿ ಜನ ಬೈತಾ ಇದಾರೆ, ಸುಮ್ಮನೆ ಇದ್ದೀರಾ? ಮತ್ತೆ ಇವತ್ತು ಮುರಿ ಹಾಕಿರ್ತೀರಲ್ಲ ಆಡಳಿತ ಮಾಡುವ ತಾಕತ್ತಿಲ್ಲ. ನಾವು ಹೇಳಿದ್ಕೆ ಬಹಳಷ್ಟು ಸದಸ್ಯರು ಕೋಪ ಮಾಡ್ಕೊಂಡ್ರು, ಬೇಜಾರು ಮಾಡ್ಕೊಂಡ್ರು, ವ್ಯಾಘ್ರದ ರೀತಿಯಾಗಿ ಏನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ನಾವು ಹೇಳಿದ್ಕೆ ಕೋಪ ಮಾಡ್ಕೊಂಡ್ರೆ ನೀವು, ನಿಮ್ಮ ರಂಗನಾಥ್ ಅವರು, ನನ್ನ ರಾಜಕೀಯ ಗುರು DKC ಅವರು, ಯಾಕೆ ಅವ್ರು ಇದೆಲ್ಲ? ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ. ನೀವು ಇದನ್ನು ಸುಮ್ಮನೆ ಮುಗಿತದ ಮಾತು ಚರ್ಚೆ ಮುಗಿತದ. ಮಾನ್ಯ ಸಭಾಧ್ಯಕ್ಷರೇ. ಅದೇ ಮುಗ್ದೋಯ್ತು. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೇಳ್ತಾ ಇರೋದು, ಇಲ್ಲಿ ನಾಯಕತ್ವದ ಪ್ರಶ್ನೆ ಬಗೆಹರಿಲ್ಲ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗಲ್ಲ, ಯಾವುದು ಅಭಿವೃದ್ಧಿ ಆಯ್ತು, ಆಗಲ್ಲ, ಸಲಹೆ ಒಂದೇ ಆಗ್ಬೇಕು. ಅದರಿಂದ ಇಲ್ಲಿ ಅವರು ಕೂಲಿ ಕೇಳ್ತಾರೆ. ಒಬ್ರು ಯಾರೋ ರಾಮನಗರದ ಶಾಸಕರು ಕೂಲಿ ಕೊಟ್ಟಿದ್ದಾರೆ ಅಂತ, ಇನ್ನ ರಾಜಣ್ಣ ಅದಕ್ಕೆ ಕೇಳ್ತಾನೆ, ಪರಮೇಶ್ವರ್ ಕೂಲಿ ಯಾವಾಗ ಆಯ್ತು, ಅದು ಕೊಟ್ಟಿದ್ದೀರಾ ಯಾಕೆ ಅಂತ ಮುಂದೆ ಕೇಳ್ತಾರೆ. ಹೋಗ. ಇದೆಲ್ಲ ದಿನ ಪತ್ರಿಕೆಯಲ್ಲಿ ಬರ್ತಾ ಇದ್ರೆ ಏನ್ ಅನ್ಸ್ತೈತೆ ಅಧಿಕಾರಿಗಳಿಗೆ? ಬಿಡಿ, ಅಧಿಕಾರಿಗಳಿಗೆ ಏನ್ ಅನ್ಸ್ತೈತೆ? ಕಿತ್ತಾಡ್ಕೊಂಡಿದಾರಪ್ಪ, ನಾವು ಆರಾಮ್ ಮಜಾ ಮಾಡೋಣ ಅಂತ ಮಜಾ ಮಾಡ್ಕೊಂಡಿರ್ತಾರೆ. ಹಾಗೇನಿಲ್ಲ. ಹಾಗೆ ಇನ್ನೇನು ಅವರು ಕೆಲಸನೇ ಮಾಡಲ್ಲ ಅಧಿಕಾರಿಗಳು, ಹೇಗ್ ಮಾಡ್ತಾರೆ? ಮಾಡೋದೇ ಇಲ್ಲ. ಅಧ್ಯಕ್ಷರೇ, ನಿಮ್ಮಂಗೆ ಆಗಿಲ್ಲ ಅಂತ ಒಬ್ಬರು ಕೂಲಿ ಕೊಡಿ ಅಂತಾರೆ, ನೀವು ನಾಡ್ದು ಮಂತ್ರಿ ಆದಾಗ ಹೇಳಿ. ನಮಗ್ ಕೂಲಿ ಕೊಡಿ ಅಂತಾರೆ. ಆಯ್ತು, ರಿಸೋರ್ಟ್ ರಾಜಕೀಯ ಮಾಡಲಿಲ್ಲ. ನಿಮ್ಮಂಗೆ ರೆಸಾರ್ಟಿಗೆ ಹೋಗಿಲ್ಲ ಶ್ರವಣ. ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ನಾವು ಕೇಳೋದೇ ಇಲ್ಲ, ಯಾರನ್ನ ಮಾಡ್ಕೊಳ್ಳಿ. ಬೇರೆ ಅಲ್ಲ ಅಧ್ಯಕ್ಷರೇ, ನಾನು ಹೇಳೋದು ಅಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಿಮ್ಮ ಸಲಹೆ ಹೇಳಿ ಈಗ. ನಾನು ಸಲಹೆ ಕೊಡ್ತಾ ಇದ್ದೀನಿ, ಮುಖ್ಯಮಂತ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ, ಉಪಮುಖ್ಯಮಂತ್ರಿಗಳು ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ. ನೋಡಿ, ಇಡ್ಲಿ ವಡೆ ಹೋಗಿ ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ. ಆ ತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ, ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿತತೆ ಅಂತ, ಆಯ್ತು, ಎಂತ ಆಗಿದೆ ಅವ್ರಿಗೆ? ಬಗೆಹರಿತತೆ ಅಂತ. ಮಾನ್ಯ ಆ ಥರ ಸಭಾಧ್ಯಕ್ಷರೇ, ಇಲ್ಲ. ನೀವು ಮಾನ್ಯ ಸಭಾಧ್ಯಕ್ಷರೇ, ಮನಸ್ಸುಗಳು ಕೂತ್ಕೊಳ್ಳಿ. ರಂಗನಾಥ್, ನಿಮ್ಮ ಮನಸ್ಸುಗಳು- ಆಯ್ತು, ಮಾತಾಡಿ. ಪ್ರಸ್ತಾಪ ಮಾಡಿದೆ. 2 ನಿಮಿಷ. ಮನಸ್ಸುಗಳು ಒಂದಾಗ್ಬೇಕು. ಮಾನ್ಯ ಒಬ್ಬರು ಕಣ್ಣಿಟ್ಟು ಓಕೆ, ಮಾತಾಡಿ ತೀರ್ಮಾನ ಮಾಡೋಣ. ಮನಸ್ಸು ಒಂದಾಗ್ಬೇಕು ಈಗ. ಆಯ್ತು. ಮಾನ್ಯ ಇವತ್ತು ಸಭಾಧ್ಯಕ್ಷರೇ, ಅಧಿಕಾರ ರಂಗನಾಥ್ ಕೂತ್ಕೊಳ್ಳಿ. ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು ಅಶೋಕ್ ರಾಯರೆಡ್ಡಿ ಒಂದ್ ಅವರು, ನಿಮಿಷ ಅಶೋಕ್ ನಾನು ಮುಖ್ಯಮಂತ್ರಿ. ರಂಗನಾಥ್ ಕೂತ್ಕೊಳ್ಳಿ. 10 ಜನ ಆಯ್ತು, ಮತ್ತೆ ಮಾತಾಡಿ. ಪ್ರತಿನಿತ್ಯ ಅವ್ರಾಗ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 10 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಓಕೆ, ಶೋಭೆ ತರಲ್ಲ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಆಯ್ತು. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ. ಒಂಥರ ಅವರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು